ನಾನು ನಿನ್ನ ಹತ್ರ ಬರಕ್ ಮುಂಚೆನೆ 4 ಬಾಟ್ಲು ಕುಡ್ದು ಆಮೇಲೆ ನಿನ್ನ ಹತ್ರ ಬಂದು 5 ಬಾಟ್ಲು ಕುಡ್ದೀನಿ. ನನ್ನ ಹತ್ರ ಮಾತಾಡ್ತೀಯಾ? ಈಗ ವಿಷಯ ಎಲ್ಲ ಯಾಕೆ, ಫೋನ್ ಯಾಕೆ ಮಾಡಿದೆ ಅಂತ ಹೇಳು, ನನಗೆ ಟೈಮ್ ಇಲ್ಲ. ಓಹೋ, ನೀನು IAS ಆಫೀಸರು, ಟೈಮ್ ಇಲ್ವಂತೆ. ಲೈ, ನಮ್ಮಿಬ್ಬರ ಮಧ್ಯೆ ನಡೆದಿದ್ನ ನಿಮ್ಮಪ್ಪ ನಮ್ಮ ಸಾಹೇಬ್ರ ಹತ್ರ ಯಾಕೆ ಹೇಳಬೇಕು? ಅದ್ರ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ. ಏನ್ ಗೊತ್ತಿಲ್ಲ? ಆಕಾಶದಲ್ಲಿ ಮಳೆ ಬರೋ ಥರ ಬಾಯಿ ಬಿಟ್ರೆ ಸುಳ್ಳೆ ಬೊಗಳ್ತಿಯಲ್ಲೇ. ನಿಮ್ಮಪ್ಪ ಏನು ಸಾಚನಾ? ನನ್ನ ಬಗ್ಗೆನೇ ಕಂಪ್ಲೇಂಟ್ ಹೇಳ್ಕೊಂಡು ತಿರ್ಗಾಡ್ತಾ ಇದಾರೆ. ನೀನ್ ಮಾಡಿದ್ ಸರಿನಾ? ಏನ್ ಮಾಡ್ದೆ? ಯೌವನದ ಅಲೆಯಲ್ಲಿ ತೇಲಾಡ್ತಾರೋ ನನ್ನಂತ ಬಿಸಿ ರಕ್ತದ ಹುಡುಗನ ಕುಣಿಯೋಣ ಬಾರ ಅನ್ನೋ ಥರ ಕುಡಿಯಕ್ಕೆ ನೀನೇ ತಾನೇ ಕರ್ಸ್ಕೊಂಡಿದ್ದು. ನಾನ್ ಕರ್ದೆ ಅಂತ ನೀನ್ ಬಂದ್ಬಿಡೋದಾ? ನೋಡು, ಸುಮ್ಮನಿದ್ದವನ್ನ ಕೆಣಕಿದ್ ನೀನೋ ನಿಮ್ಮಪ್ಪನೋ ಈ ಥರ ನನ್ನ ಬಗ್ಗೆ ಕಂಪ್ಲೇಂಟ್ ಹೇಳ್ಕೊಂಡು ತಿರ್ಗಾಡ್ತಿದ್ರೆ ಏನೋ ಮಾಡ್ತೀಯಾ? ನಡು ರಸ್ತೆಯಲ್ಲಿ ಕಣ್ ಕಾಣಿಸ್ದೇ ಇರೋ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸ್ಬಿಡ್ತೀನಿ. ಏಯ್, ಆಫ್ಟರ್ ಆಲ್ ಒಬ್ಬ PC ಮಗನಾಗೆ ನಿನಗೆ ಇಷ್ಟೊಂದು ಗಾಂಚಲಿ ಇದೆಯಲ್ಲ. ಇನ್ನೇನಾದ್ರೂ ನಿಮ್ಮಪ್ಪ SP-ನೋ ಅಥವಾ IG-ನೋ ಆಗಿದ್ರೆ ನಿನ್ನನ್ನು ಹಿಡಿಯಕ್ಕಾಗ್ತಿತ್ತಾ? ಏಯ್, ನಿಮ್ಮ ಅಪ್ಪನ ತರ ನಮ್ಮಪ್ಪ ಕಳ್ಳನೋ ಸುಳ್ಳನೋ ಅಲ್ಲ. ಎಂಜಿಲ್ ಕಾಸು ಕೈ ಒಡ್ಡೆ ನಿಯತ್ತಿಂದ ಕೆಲಸ ಮಾಡೋರು. ಏನೋ ವಾನ್ ಮಾಡಿ ನನ್ನ ಪಾಡಿಗೆ ನಾನು ಇರೋಣ ಅಂತ ಅನ್ಕೊಂಡ್ರೆ ಗಾಂಚಲಿ ತೋರಿಸ್ತೀಯಾ? ಇನ್ ಸುಮ್ಮನೆ ಇರಲ್ಲ ಕಣೆ. ನಮ್ಮ ಮನೆಗಲ್ಲ, ನಿಮ್ಮಪ್ಪ ಇಡೀ ಊರಿಗೆ ಕಂಪ್ಲೇಂಟ್ ಹೇಳಿದ್ರು ನಾನು ಕೈ ಕಟ್ಕೊಂಡು ಸುಮ್ಮನಿರಲ್ಲ. ಏನೋ ಮಾಡ್ತೀಯಾ? ಇನ್ನು ಮುಂದೆ ನೀನು ಅದು ಹೇಗೆ ನೆಮ್ಮದಿಯಾಗಿರ್ತೀಯೋ ನಾನು ನೋಡ್ತೀನಿ. ಇಷ್ಟು ದಿನ ನಮ್ಮಿಬ್ಬರ ಮಧ್ಯೆ ಜಗಳ ನಡೀತಿತ್ತು, ಇನ್ಮೇಲೆ ಹೆಡ್ ಕಾನ್ಸ್ಟೇಬಲ್ಗೂ SI-ಗೂ ವಾರ್ ಶುರು ಆಗುತ್ತೆ. ಎಲ್ಲಿಡಬೇಕೋ ಅಲ್ಲಿ ಸರಿಯಾಗಿ ಬಗ್ನಿ ಕೂಡ ಇಡ್ತೀನಿ ಕಣೆ. ಅಜ್ಬಿಟ್ಟು ಏನ್ ಮಾಡ್ತಿದ್ದೀರಾ? ನೀವು ತಂದಿರೋದೆಲ್ಲ ಖಾಲಿ ಮಾಡಿದ್ದೀನಿ. ಅನ್ನ ದೇವ್ರು ಅಂತಾರೆ, ಈ ತರ ಬಿಸಾಕೋದ್ ಬದಲು ಯಾರಿಗಾದ್ರೂ ಕೊಡ್ಬೋದಿತ್ತು. ನೀವು ಇಲ್ಲಿಂದ ಹೋಗೋದೇ ಇಲ್ಲ, ಯಾರಿಗೂ ಕೊಡೋದು ಇಲ್ಲ ಅಂದ್ರಿ ತಾನೆ. ಅದಕ್ಕೆ ಈ ಪನಿಷ್ಮೆಂಟ್. ಮಾಡಿರೋ ತಪ್ಪು ಒಪ್ಕೊಳ್ದೆ ನಿಮ್ಮನ್ನು ನೀವು ಸಮರ್ಥಿಸ್ಕೊಳ್ತಾ ಊಟ ಮಾಡಿ ಕಾಫಿ ಕುಡೀರಿ ಅಂತ ಟಾರ್ಚರ್ ಕೊಡ್ತೀರಾ. ಇದೇ ಕೊನೆ. ಇನ್ನೊಂದು ಸರ್ತಿ ಈ ರೀತಿ ನನ್ನ ಹುಡ್ಕೊಂಬಂದ್ರೆ ಸೆಕ್ಯೂರಿಟಿಗೆ ಹೇಳಿ ಆಚೆ ಹಾಕಿಸ್ತೀನಿ. ಇಷ್ಟು ದಿನ ನಿಮ್ಮಲ್ಲಿ ಒಂಚೂರು ಒಳ್ಳೆತನ ಇದೆ ಅಂತ ನೀವು ಮಾಡಿದ್ದನ್ನೆಲ್ಲ ಸಹಿಸ್ಕೋತಿದ್ದೆ. ಆದರೆ ಯಾವಾಗ ನಮ್ಮ ಅತ್ತಿಗೆಗೆ ಅವಮಾನ ಮಾಡಿದವನಿಗೆ ಸನ್ಮಾನ ಮಾಡಿದ್ರೋ ಆ ಕ್ಷಣನೇ ನಿಮ್ಮ ಮೇಲಿದ್ದಿದ್ದು ಒಳ್ಳೆ ಅಭಿಪ್ರಾಯ ಎಲ್ಲ ಹೊರಟಾಯ್ತು. ಅದಕ್ಕೆ ಕ್ಷಮೆ ಇಲ್ಲ. ನಮ್ಮ ಅತ್ತಿಗೆ ನಿಮ್ಮನ್ನು ಕ್ಷಮಿಸಿದ್ರು ನಾನು ನಿಮ್ಮನ್ನು ಕ್ಷಮಿಸಲ್ಲ. ನನ್ನ ಕಣ್ಮುಂದೆ ಇರಬೇಡಿ, ಹೊರಟೋಗಿ. ಚೆಕ್ ಮಾಡೋಣ, ಮತ್ತೆ ಕಾಲ್ ಮಾಡ್ತೀನಿ. ಎಸ್, ನೀನು ಬಂದೇ ಬರ್ತೀಯ. ಸಾರಿ ಕೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು, ಆದರೆ ಅದು ಇಷ್ಟು ಬೇಗ ಈಡೇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಎನಿವೇಸ್, ಕೆಟ್ಟ ಮೇಲಾದರೂ ಬುದ್ಧಿ ಬಂತಲ್ಲ. ಓ, ಹೀಗೆ ಬಂದು ಸಾರಿ ಕೇಳು ಅಂತ ಚಿರು ನಿನ್ನ ಹತ್ರ ಹೇಳಿ ಕಳ್ಸದ್ನಾ? ಹೌದು ಮೇಡಮ್. ಹಾಗಿದ್ರೆ ಅವನ ಬಲವಂತಕ್ಕೆ ಮಾತ್ರ ನೀನು ಸಾರಿ ಕೇಳ್ತಿದ್ಯಾ, ನೀನಾಗಿ ನೀನು ಬಂದಿಲ್ಲ. ಅವ್ರು ನಂಗೆ ಹೇಳಿದ್ಮೇಲೆ ನನಗೂ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅಂತ ಅನಿಸ್ತು. ಈ ಮನೆಗೋಸ್ಕರ, ಚಿರು ಅವ್ರಿಗೋಸ್ಕರ ನೀವು ಎಷ್ಟು ತ್ಯಾಗ ಮಾಡಿದ್ದೀರಾ ಅಂತ ಗೊತ್ತಾಯಿತು. ನೆನ್ನೆ ನಡೆದಿದ್ದ ಘಟನೆಯಿಂದ ಎಲ್ರಿಗೂ ಬೇಜಾರಾಗಿದೆ. ಆ ಕಾರಣಕ್ಕೆ ನನ್ನಿಂದ ಅನುಭವದಲ್ಲಿ
ವಯಸ್ಸಿನಲ್ಲಿ ದೊಡ್ಡವರಾಗಿರೋ ನಿಮಗೆ ಕ್ಷಮೆ ಕೇಳೋಣ ಅಂತ ಬಂದೆ. ಬರೀ ಬಾಯಿ ಮಾತಲ್ಲಿ ಕ್ಷಮಿಸಿ ಅಂತ ಕೇಳ್ಬಿಟ್ರೆ ಅದು ಸಾಕಾಗತ್ತೆ ಅಂತ ಅನ್ಕೊಂಡಿದ್ಯಾ? ಇನ್ನೇನು ಮಾಡಬೇಕು ಮೇಡಮ್? ಕಾಲಕ್ಕೆ ಬಿದ್ದು ಕ್ಷಮೆ ಕೇಳು. ನೀನು ಮಾಡಿದ ತಪ್ಪನ್ನ ಕ್ಷಮಿಸ್ತೀನಿ. ದಯವಿಟ್ಟು ಕ್ಷಮಿಸಿ ಮೇಡಮ್. ಅಯ್ಯೋ ದೀಪಾ, ಇದೆಲ್ಲ ಕೇಳ ಮೇಲೆ ಏನಿದೆಲ್ಲ? ಕಾಲಕ್ಕೆ ಬಿದ್ದು ಯಾಕೆ ಕ್ಷಮೆ ಕೇಳ್ತಿದ್ಯಾ? ನೀನ್ ಮಾಡಿದ್ ನಿಂಗೆ ತಪ್ಪು ಅಂತ ಅರಿವಾಯ್ತಲ್ಲ, ಅಷ್ಟು ಸಾಕು. ಈ ತರ ಕಾಲಕ್ಕೆ ಬೀಳೋದೆಲ್ಲ ನನ್ಗೆ ಇಷ್ಟ ಆಗೋದಿಲ್ಲಮ್ಮ. ಅದಕ್ಕೆ ಚಿರು, ನೀನ್ ಯಾವಾಗ ಬಂದೆ? ಇವಳಿಗೆ ಸಾರಿ ಕೇಳು ಅಂತ ನೀನೇನಾ ಹೇಳ್ ಕಳ್ಸಿದ್ದು? ಹೌದು. ಇದೆಲ್ಲ ಯಾಕೆ ಬೇಕಿತ್ತು ಚಿರು? ಅವಳಿಗೆ ಅವಳು ಮಾಡಿದ ತಪ್ಪು ಅಂತ ಅನ್ಸಿದ್ರೆ ಅಷ್ಟೇ ಸಾಕು. ಅನಿಸಿದೆ ಮೇಡಮ್, ಅದಕ್ಕೆ ಕ್ಷಮೆ ಕೇಳಿದ್ದು. ಹಾಗೆ ನನ್ನ ತಪ್ಪಕ್ಕೆ ಪ್ರಾಯಶ್ಚಿತ ಅಂತ ನಿಮ್ಮ ಹೆಸರಲ್ಲಿ ನಾಳೆ ಪೂಜೆ ಇಟ್ಕೊಂಡಿದ್ದೀನಿ. ಪೂಜೆನಾ? ಎಲ್ಲಿ? ಇಲ್ಲೇ ಮನೆ ಹತ್ರ ಇರೋ ದೇವಸ್ಥಾನದಲ್ಲಿ.